ನಮಸ್ತೆ. ಇವಾಗಂತೂ ಹೊರಗಡೆ ಬಿಸಿಲು ಯಾವ ಥರ ಇದೆ ಅಂತಂದ್ರೆ ನಿಜವಾಗ್ಲೂ ಹೇಳೋದಕ್ಕಾಗಲ್ಲ. ಅಷ್ಟೊಂದು ಬಿಸಿಲನ್ನೋದು ಇದೆ. ಬಟ್ ಇವತ್ತು ಸ್ವಲ್ಪ ತಂಪಾಗಿತ್ತು. ಆ್ಯಕ್ಚುಲಿ ಈ ವ್ಲಾಗ್ ಬಂದು ನಾನು ಭಾನುವಾರ ಶೂಟ್ ಮಾಡ್ಕೊಂಡಿದ್ದು. ಅವತ್ತು ಯಾಕೋ ಸ್ವಲ್ಪ ತಣ್ಣಗಿತ್ತು ವೆದರ್ ಅಂತಾನೆ ಅನ್ನಿಸ್ತಿತ್ತು. ಹಾಗೇನೇ ಮನೇಲಿ ಯಾರೂ ಇರಲಿಲ್ಲ. ಮಕ್ಕಳು ಡ್ಯಾನ್ಸ್ ಕ್ಲಾಸಲ್ಲಿ ಪ್ರೋಗ್ರಾಮ್ ಏನೋ ಇದೆ ಅಂತ ಹೇಳಿ ಹೋಗಿದ್ರು. ಮನೆಯವರು ಕೆಲಸ ಇದೆ ಅಂದ್ಬಿಟ್ಟು ಹೋದ್ರು. ಇನ್ನು ನಾನು ಸ್ವಲ್ಪ ಮೊಸರಿತ್ತು ಮಜ್ಜಿಗೆ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಕುಡಿದ್ಬಿಟ್ಟು ಆಮೇಲೆ ಒಂದು ಮನೆ ಹತ್ರನೇ ಒಂದು ಗೃಹ ಪ್ರವೇಶ ಇತ್ತು. ಅಂದ್ರೆ ಆ್ಯಕ್ಚುಲಿ ಮಧ್ಯಾಹ್ನನೇ ಹೋಗ್ಬೇಕಿತ್ತು. ಬಟ್ ನಾನು ಸಂಜೆ ಹೋದೆ. ರೀಸನ್ ಏನಂದ್ರೆ ನನ್ನ ಫ್ರೆಂಡ್ ಒಬ್ರು ಅವ್ರು ಬೇರೆ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ರು. ಸಂಜೆ ಬರ್ತೀನಿ ಪುಷ್ಪ ಇಬ್ರು ಒಟ್ಟಿಗೆ ಹೋಗೋಣ ಅಂತ ಅಂದ್ರು. ಅವರು ನಾನು ಎಲ್ಲೇ ಹೋಗ್ಲಿ ನನಗೋಸ್ಕರ ವೆಯ್ಟ್ ಮಾಡ್ತಾರೆ. ನಾನು ಬಂದಿಲ್ಲ ಅಂದ್ರೂ ನಿಮ್ಗೆ ಯಾವಾಗ ಆಗುತ್ತೋ ಅವಾಗಲೇ ಬನ್ನಿ ಇಬ್ರು ಒಟ್ಟಿಗೆನೇ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಸೊ ಇವತ್ತು ಅವ್ರೇನೋ ಸ್ವಲ್ಪ ಕೆಲ್ಸದ ಮೇಲೆ ಹೊರಗಡೆ ಹೋದಾಗ ನಾನೂನು ಅಡ್ಜಸ್ಟ್ ಮಾಡ್ಕೊಬೇಕಲ್ವಾ. ಆ್ಯಕ್ಚುಲಿ ಫ್ರೆಂಡ್ಶಿಪ್ಪೇ ಆಗಲಿ ಫ್ಯಾಮಿಲಿನೇ ಆಗಲಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೇನೆ ಯಾವುದೇ ಒಂದು ಸಂಬಂಧ ಚೆನ್ನಾಗಿರತ್ತೆ ಅನ್ನೋದು ನನಗನ್ಸುತ್ತೆ. ಇನ್ನು ನಾವು ಸಂಜೆ ಹೋಗಿದ್ದು ನಿಜವಾಗ್ಲೂ ತುಂಬಾನೇ ಒಳ್ಳೆಯದು. ನನ್ನ ಪಕ್ಕ ಕೂತಿದಾರಲ್ವಾ ಒಂಥರ ಪಿಸ್ತಾ ಗ್ರೀನ್ ಕಲರ್ ಅವ್ರದ್ದೇ ಗೃಹ ಪ್ರವೇಶ ಇದ್ದಿದ್ದು. ಅವ್ರು ಇವಾಗ ಫ್ರೀಯಾಗಿ ನನ್ನ ಪಕ್ಕ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಅದೇ ನಾನು ಮಧ್ಯಾಹ್ನ ಹೋಗಿದ್ದಿದ್ರೆ ಅವ್ರು ಅಷ್ಟು ಫ್ರೀಯಾಗಿರಕ್ಕೆ ಆಗ್ತಾನೆ ಇರಲಿಲ್ಲ ಅಲ್ವಾ. ಫುಲ್ ಬ್ಯುಸಿಯಾಗಿ ಇರೋರು. ಅದನ್ನೇ ಮಾತಾಡ್ಕೊಂಡು ನಗ್ತಾ ಇದ್ವಿ. ಸಂಜೆ ಬಂದಿದ್ದೆ ಒಳ್ಳೇದಾಯ್ತು ಆರಾಮಾಗಿ ಕೂತಿದ್ವಿ ಅಂತ ಅಂದ್ಬಿಟ್ಟು ಇನ್ನು ಎಷ್ಟೊತ್ತು ಕೂತ್ಕೊಂಡ್ರು ನಮ್ಮನೆಗೆ ನಾವು ರಿಟರ್ನ್ ಬರಲೇಬೇಕು. ಆಮೇಲೆ ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಮನೆಗೆ ರಿಟರ್ನ್ ಆಗಿದ್ದು. ಇನ್ನು ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ನಾಳೆ ಯಾವ ರೀತಿ ಇರತ್ತೆ ಅಂತ ನೋಡೋಣ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.